ನಗರಸಭೆಗೆ ಸೇರಿಸಿ ಅದನ್ನು ಮೇಲ್ದರ್ಜೆಗೇರಿಸಿದ ಸಂಬಂಧವಾಗಿ ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಗ್ರಾಮಸ್ಥರು ಏನು ಇಷ್ಟು ಹಲವು ದಿನಗಳಿಂದ ಏನು ಮುಷ್ಕರ ನಡೆಸ್ತಾ ಇದ್ರು. ಸೊ ಅವರ ಅಹವಾಲು ಸ್ವೀಕರಿಸಲಿಕ್ಕೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮಗೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತ ಅನ್ಕೊಳ್ತೀನಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಮನೆಯಲ್ಲಿ ಒಂದು 5 ನಿಮಿಷ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ಏನು ಪುರಸಭೆಯನ್ನ ನಗರಸಭೆಯನ್ನಾಗಿ ಸಂಬಂಧ ಉಮೇಶ್ ನಮ್ಮ ಅಧ್ಯಕ್ಷರು ಪ್ರಸನ್ನ ಅಂತ. ಸರ್ ಇಲ್ಲಿ ನೋಡಿ, ಎಲ್ಲಿ ಓಕೆ ಸರ್, ಓಕೆ ಸರ್, ಓಕೆ ಒಂದು 5 ನಿಮಿಷ ಸರ್, ಆಮೇಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮಸ್ಕಾರ. ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರಿಂದ ಗೊರವನಹಳ್ಳಿ ಮತ್ತು ಗೆಜ್ಜಿಲಗೆರೆ, ಸೋಮನಹಳ್ಳಿ ಮತ್ತು ಗ್ರಾಮ ಪಂಚಾಯತಿಗಳ ಮೇಲ್ದರ್ಜೆಗೇರಿಸಿದ ಸಂಬಂಧವಾಗಿ ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಗ್ರಾಮಸ್ಥರು ಏನು ಇಷ್ಟು ಹಲವು ದಿನಗಳಿಂದ ಏನು ಮುಷ್ಕರ ನಡೆಸ್ತಾ ಇದ್ರು. ಸೊ ಅವರ ಅಹವಾಲು ಎಲ್ಲರ ಪರವಾಗಿ ನಾನು ಸ್ವಾಗತ ಅನ್ಕೊಳ್ತೀನಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಶಾಸಕರು, ನಾನು, DC ಅವರು, CO, SP ಅವರು, ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗೆಜ್ಜಿಲಗೆರೆ, ಸೋಮನಹಳ್ಳಿ, ಚಾಮನಹಳ್ಳಿ ಮತ್ತು ಗೊರವನಹಳ್ಳಿ 4 ಗ್ರಾಮ ಪಂಚಾಯತಿ ಏನು ಸೇರ್ಪಡೆಯಾಗಿ ಪುರಸಭೆನ ನಗರಸಭೆಯಾಗಿ ಮಾರ್ಪಾಡು ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಈಗ ನಗರಸಭೆ ನಿಮಗೆ ಗೊತ್ತಿದೆ 80 ಫೀಟ್ ರಸ್ತೆ ಮಾಡ್ತಾಯಿದ್ದಾರೆ ಮತ್ತು ಇನ್ನೂ ಹಲವಾರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇದನ್ನು ನಗರಸಭೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟು ಕ್ಯಾಬಿನೆಟಿಗೆ ತಂದು ಸೊ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆಗಿದೆ. ಈ ಹಂತದಲ್ಲಿ
4 ಗ್ರಾಮ ಪಂಚಾಯತಿಯರು ಕೇಳ್ತಾ ಇದ್ರು. ಅದರಲ್ಲಿ ಭಾಳ ಒತ್ತಡ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಗೆಜ್ಜಲಗೆರೆ. ಅವರು ಆಯ್ತಪ್ಪ 4 ಪಂಚಾಯತಿಯವರು ಕೇಳ್ತಾವ್ರೆ, ಅದರಲ್ಲಿ ಜಾಸ್ತಿ ಒತ್ತಡ ಅಂತ ಹೇಳಿದೆ. ಆಯಿತು 4 ಪಂಚಾಯತಿಯರು ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯದ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ನಮಗೆಲ್ರಿಗೂ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಾಡಿದ್ದಾರೆ. ಈ ಹಂತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಹೋದಾಗ ಸ್ವಲ್ಪ ಹೆಚ್ಚಿನ ಒತ್ತಡ ಮಾಡಿದಾಗ ನನಗೆ ಅಲ್ಲಿಂದನೇ ಫೋನ್ ಮಾಡಿದರು. ಕೊನೆ ಪಕ್ಷ ಒಂದು ಮೀಟಿಂಗಾರು ಆಗದೇ ಇದ್ದರೆ ಸೂಕ್ತ ಅಲ್ಲ ಅಂತ. ಆವಾಗ ನಾನು ಉದಯರ್ಗೂ ಮಾಡಿ ನಾನು ಬರ್ತೀನಿ, ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಸಮ್ಮುಖದಲ್ಲಿ ಬಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರು ಏನೇನು ಅವ್ರ ಬೇಡಿಕೆ ಇದೆ ಅದನ್ನು ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೇಳಿದ್ದೀವಿ. ನಾನು ಶಾಸಕರಿಬ್ಬರೂ ಸಂಬಂಧಪಟ್ಟಂಥ ಸಚಿವರು ಮತ್ತು ಆ ಒಂದು ರಾಜ್ಯದ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಏನು ಮಾಡಲಿಕ್ಕೆ ಈ ಹಂತದಲ್ಲಿ ಸರಿ ತಪ್ಪು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನಂತರ ಫೈನಲ್ಲಾಗಿ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ. ಅಲ್ಲಿವರೆಗೆ ಪ್ರತಿಭಟನೆನ ನಿಲ್ಲಿಸಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಪ್ರತಿಭಟನೆನ ಏಕಾಏಕಿ ನಿಲ್ಲಿಸ್ಲಿಕ್ಕಾಗಲ್ಲ. ಒಂದು ಕಡೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಂದಾರು ನಮ್ಗೆ ಎಂಟ್ರಿ ಮಾಡ್ರೆ ಏನೂ ಬಂದಿಲ್ಲ. ನೀವು ಸಹ ಅದನ್ನು ಖಡಕ್ಕಾಗಿ ವಾಪಸ್ ತಗೋತೀವಿ ಅಂತ ಹೇಳಲಿಕ್ಕಾಗಿಲ್ಲ. ನೀವು ಇನ್ನೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀರಾ. ಅದರಿಂದ ಹೆಚ್ಚಾಗಿ ಪ್ರತಿಭಟನೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಿಗೆ ಹೋಗದಂಗೆ ಶಾಂತಿಯುತವಾಗಿ ಪ್ರತಿಭಟನೆನ ಮುಂದುವರಿಸ್ತೀವಿ. ವಜ್ಜಿನ ಮೆರವಣಿಗೆ ಅದು ಏನೇನೋ ಮಾಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಸದ್ಯಕ್ಕೆ ಮುಂದುವರಿಸಲ್ಲ. ಶಾಂತಿಯುತ ಪ್ರತಿಭಟನೆನ ಮಾಡ್ತೀವಿ. ನೀವೆಲ್ಲರೂ ಒಂದು ಇಲ್ಲ ಕೋರ್ಟಿಂದಾರು ಬರಬೇಕು, ಇಲ್ಲ ತಮ್ಮಿಂದಾರು ಆಗಬೇಕು, ಯಾವುದಾದ್ರು ಒಂದು ಒಳ್ಳೇದಾದ ಮೇಲೆ ನಾವೇನಾದ್ರು ಒಂದು ತೀರ್ಮಾನ ತೊಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು ಇನ್ನೂ ಈಗಲೂ ನಿಮ್ಮ ಮೂಲಕನೂ ಪ್ರತಿಭಟನೆನ ಸಂಪೂರ್ಣವಾಗಿ ಹಿಂಪಡಿಬೇಕು ಅನ್ನೋ ವಿನಂತಿಯನ್ನು ನಾನು, ಶಾಸಕರು ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅಂತಿಮವಾಗಿ ಅವರು ಏನಾದ್ರು ಮತ್ತೆ ಹೆಚ್ಚಿನ ಜನರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ತಗೊಂಡ್ರೆ ಭಾಳ ಸಂತೋಷ. ತಗೊಳ್ತಾರೆ ಬಿಡ್ತಾರೆ ಅದು ಅವರೇ ತೀರ್ಮಾನ ಮಾಡಬೇಕು. ನಾನು ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಲೂ ಚರ್ಚೆ ಮಾಡ್ತೀವಿ. ಬಟ್ ಸಂಬಂಧಪಟ್ಟಂಥ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ನೋಡೋಣ, ಮಾತಾಡ್ತೀವಿ. ನ್ಯಾಯಾಲಯದಲ್ಲಿ ಇದೆ. ಅದು ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿದ್ದೀವಿ. ಅವರು ಒಪ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಪ್ರಯತ್ನವೂ ನಿಮ್ಮ ಪರವಾಗಿರುತ್ತೆ. ಸ್ಟ್ರೈಕ್ ನಿಲ್ಲಿಸಿ ಅಂತ ಹೇಳಿದ್ದೀವಿ. ಅದಕ್ಕೆ ಒಂದು ಭಾಗಸ ಅಂದರೆ ವಿಕೋಪಕ್ಕೆ ಹೋಗದಂಗೆ ಏನೋ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಯಾವುದೇ ಬೇರೆ ಥರದ್ದಿಲ್ಲ. ಅವ್ರು ಸಂಪೂರ್ಣ ವಾಪಸ್ ಪಡಿಬೇಕು. ಅವ್ರಿಗೆಲ್ರಿಗೂ ಗೊತ್ತಿದೆ, ನಮಗಿಂತ ಬುದ್ಧಿವಂತರು ನಮ್ಮ ಜನ. ನೆನ್ನೆ ನಾನು ITFನಲ್ಲಿ ನೋಡಿದೆ, ಯಾವ ಸೈನ್ಸಿಸ್ಟು ಎಕ್ಸ್ಪ್ಲೈನ್ ಮಾಡಲ್ಲ, ಹಂಗೆ ಮಾಡ್ತಾರೆ ನಮ್ಮ ರೈತರು. ನೀವು ನಾವು ಅಲ್ಲ, ನಾವು ಅದ್ರ ಬಗ್ಗೆ ಓದ್ಕೊಂಬಂದು ಹೇಳಬೇಕು, ಅವ್ರು ಓದ್ದಲ್ಲೇ ಹೇಳ್ತಾರೆ. ಅಂದರೆ ಅಲ್ಲೂ ಬಿಡಬೇಕಾಯ್ತದೆ. ನಾನು ಈಗ ಇಲ್ಲೇ ಕೂತ್ಕೊಂಡು ಅದೇನೋ ಹಳ್ಳೀಲಿ ಗಾದೆ ಹೇಳ್ತಾರಲ್ಲ, ಮಗು ಊಟದ ಮೊದಲೇ ಕುಲಾವಿ ಹೊಲಿಸಿದ್ರು ಅಂತ, ಹಂಗೆಲ್ಲ ಮಾಡೋದು ಬೇಡ. ಈಗ ಚರ್ಚೆ ಮಾಡೋಣ, ನಂತರ ಏನೇನು ಸಾಧಕ ಬಾಧಕಗಳನ್ನ ನೋಡಿ. ಥ್ಯಾಂಕ್ ಯು. ಅಲ್ಲಪ್ಪ, ನಾನು ವಿಚಾರವನ್ನು ತಗೊಂಡೆ, ಅಲ್ಲಿ ಕೇಳಿದೆ, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ತಗೊಂಡೆ. ಕೆಲವು ಶಿಕ್ಷಕರು ತೋಟ ಮಾಡೋದು, ಒಳಗಡೆ ಪ್ರೆಮಿಸಿಸ್ ಒಳಗಡೆ ಗಿಡ ನೆಡೋದು, ಕ್ಲೀನಾಗಿ ಇಟ್ಕೊಳ್ಳೋದು, ಇದನ್ನು ಮಾಡೋದು ಅಪರಾಧ ಅಲ್ಲ. ಅದನ್ನು ಮೀರಿ ಬೇರೆ ಯಾರ್ದೋ ಹೊಲಕ್ಕೆ ಹೋಗಿ ಅಥವಾ ಇನ್ಯಾವುದಾರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು. ಆ ಕಾಂಪೌಂಡ್ ಒಳಗಡೆ ಲೀಜರ್ ಟೈಮ್ನಲ್ಲಿ ಅಥವಾ
ಕಾಫಿ ಬಿಟ್ಟಾಗ ಅಥವಾ ಸ್ಪೋರ್ಟ್ಸ್ ಅಂತ ಬಿಡ್ತಾರೆ, ಅಂಥ ಟೈಮ್ನಲ್ಲಿ ಮಕ್ಳಿಗೆ ಮಾಡಿದ್ರೆ ಅದೇನು ತಪ್ಪಲ್ಲ. ಅದನ್ನ ಒಂದು ನಿಮಿಷ ಕೇಳಪ್ಪ, ಒಂದು ನಿಮಿಷ ಗುದ್ಲಿ ಹಿಡ್ಕೊಂಡಿದ್ರು, ಆರೆ ಹಿಡ್ಕೊಂಡಿದ್ರು ಅಥವಾ ಇನ್ನೊಂದು ಹಿಡ್ಕೊಂಡಿದ್ರು ಗೊತ್ತಿಲ್ಲ, ತಮಗೂ ಹೇಳ್ತೀನಿ, ಉದ್ದೇಶ ಬೇರೆ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಕಠಿಣ ಕ್ರಮ ತಗೊಳ್ಳೋಣ. ಉದ್ದೇಶ ಏನೂ ಇಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ನಮ್ಮ CEO ಗೆ ನಿಮ್ಮ ಮುಂದೆಲೇ ಹೇಳ್ತಾ ಇದ್ದೀನಿ, ಒಂದು ವರದಿಯನ್ನು ತರಿಸ್ತಾರೆ. DDPI ಇದ್ದಾರೆ, PO ಇದ್ದಾರೆ, ವರದಿ ತರಿಸ್ತಾರೆ. ಅದರ ಹಿನ್ನೆಲೆ ಏನಿದೆ ನೋಡಿ ಮುಂದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಉದಯರವರು, ಹಾಗೆಯೇ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮೇಡಮ್ ಅವರು, ತಹಶೀಲ್ದಾರ್ರವರು, EO ಸರ್ ಎಲ್ಲರೂ ಕೂಡ ಸೇರಿ ಇವತ್ತಿಲ್ಲಿ ಒಂದು ಸಭೆಯನ್ನು ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದರು. 4 ಪಂಚಾಯಿತಿಗಳನ್ನು ಆಹ್ವಾನ ಮಾಡಿದರು. ನಾವು ನಮ್ಮ ಪಂಚಾಯಿತಿಗಳಲ್ಲಿ ಗ್ರಾಮಸ್ಥರ ಮುಖಂಡರುಗಳ ಅಭಿಪ್ರಾಯವನ್ನು ತೆಕ್ಕೊಂಡು ಒಪ್ಪಿಗೆಯನ್ನು ತಕ್ಕೊಂಡು ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ವಿ. ಧರಣಿ ಸತ್ಯಾಗ್ರಹ, ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಏನಾಗಿದ್ದಾವೋ ವಾಪಸ್ ನಗರಸಭೆಯಿಂದ ಮತ್ತೆ ಪಂಚಾಯಿತಿಗಳಾಗೇ ಉಳಿಬೇಕು ಅನ್ನುವ ಒಂದೇ ಏಕೈಕ ನಿರ್ಧಾರದ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ವಿ. ಅದೇ ನಿರ್ಧಾರವನ್ನು ನಮ್ಮ ಗ್ರಾಮದ ಮುಖಂಡರುಗಳು, ಯಜಮಾನರುಗಳು ಸಚಿವರಿಗೆ, ಶಾಸಕರಿಗೆ ಗಮನಕ್ಕೆ ತಂದರು. ಶಾಸಕರು, ಸಚಿವರು ಮತ್ತು ಚರ್ಚೆ ಆಗುವ ಸಮಯದಲ್ಲಿ ನಾವು ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ, ಅನ್ನ ಬೆಳೆದು ತಿನ್ನುವಂಥ ಭೂಮಿ 5,000 ಎಕರೆ ಹಸಿರು ವಲಯ ಹೊಟ್ಟೋಗುತ್ತೆ. ಮತ್ತು ನಾವು ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಸಾಕಷ್ಟು ಸಂತೃಪ್ತಿಯಾಗಿ ಪಡ್ಕೊಂಡು ಜೀವನ ಮಾಡ್ತಿರೋ ಪಂಚಾಯಿತಿಗಳು ಎಲ್ಲವೂ ಸಮೃದ್ಧಿಯಾಗಿದೆ. ಹಾಗಿರುವಾಗ ನಗರಸಭೆಯ ಸೇರ್ಪಡೆ ಅವಶ್ಯಕತೆ ಇಲ್ಲ. ಇದು ಹೇಳಿದೆ ಪ್ರಜೆಗಳ ಅಭಿಪ್ರಾಯ ತಕ್ಕೊಳ್ಳದೆ ವಾರ್ಡ್ ಸಭೆ, ಗ್ರಾಮ ಸಭೆ ಅಥವಾ ಪಂಚಾಯಿತಿನಲ್ಲಿ ಅಜೆಂಡಾ ಇಟ್ಟು ಯಾವ ಕ್ರಮವನ್ನೂ ಕೂಡ ಅನುಸರಿಸಿದೆ ಏಕಪಕ್ಷೀಯವಾಗಿ ನಿರ್ಣಯ ತಕ್ಕೊಂಡಿರೋದು ತುಂಬ ತಪ್ಪಾಗಿದೆ, ಅಪರಾಧ ಆಗಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ರಾಜ್ಯಪತ್ರದಲ್ಲಿ ಹೊರಟಿದ್ದ ಕಾರಣ 1, ಪಂಚಾಯಿತಿನಲ್ಲಿ ಯಾವೆಲ್ಲ ಕಾರ್ಯಕಲಾಪಗಳು ಸ್ಥಗಿತ ಆಗಿದ್ದು 2, ಮತ್ತು ಶಾಸಕರ ನಿಲುವು ಅವರು ತಗೊಂಡಂಥ ನಿರ್ಧಾರದಲ್ಲೇ ಲೋಪ ಆಗಿರುವ ಕಾರಣ ನಾವು ಅನಿವಾರ್ಯವಾಗಿ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗಿ ಬಂತು. ಒಂದು ಕಡೆ ಜನರ ಸಮಯ, ಮತ್ತೊಂದು ಕಡೆ ಕೋರ್ಟಿನ ಸಮಯ, ಮತ್ತೊಂದು ಕಡೆ ಚುನಾಯಿತ ಪ್ರತಿನಿಧಿಗಳ ಮತ್ತು ಒಟ್ಟು ವ್ಯವಸಾಯ, ಕೃಷಿ, ಉದ್ಯೋಗ, ಕುಟುಂಬ ಎಲ್ಲ ಸಮಯ ಹಾಳಾಗೋಗಿದೆ. ಯಾವ ಕಾರಣ? ಒಂದೇ ಒಂದು ಅಜೆಂಡಾದಲ್ಲಿ ಇಡದೆ ತೀರ್ಮಾನ ತಕ್ಕೊಂಡಿರೋದನ್ನೇ ಮೊದಲನೇದಾಗಿ ಮಾಡಿಕೊಂಡು ಅಜೆಂಡಾದಲ್ಲಿ ಇಟ್ಟು ತೀರ್ಮಾನ ಮಾಡಿದಂಥ 4ನೇ ತಾರೀಕು 7ನೇ ತಿಂಗಳು 24ನೇ ಇಸವಿಯ ಗಂಭೀರವಾದ ನಿರ್ಧಾರ ಗಣನೆಗೆ ತಕ್ಕೊಳ್ಳದೆ ಮಾಡಿರುವ ತಪ್ಪು ಇಷ್ಟೆಲ್ಲದಕ್ಕೂ ಕಾರಣ ಆಗಿದೆ ಅಂತೇಳಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ದಾಖಲೆ ಸಮೇತ ನಾವು ಅವರಿಗೆ ಪುಟದಲ್ಲೂ ಕೂಡ ಪ್ರತಿ ಒಂದು ದಾಖಲೆಯನ್ನು ಕೂಡ ಸಚಿವರ ಮತ್ತು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಅವರು ಎಲ್ಲ ಲೋಪಗಳನ್ನು ಎತ್ತಿಡಿದಿದ್ದೇವೆ ದಾಖಲೆ ಸಮೇತ. ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಗಮನಿಸಿದ್ದಾರೆ, ಗೊತ್ತಾಗಿದೆ ಅವರಿಗೆ ಲೋಪ ಆಗಿದೆ ಅಂತೇಳಿ. ಅಂತಿಮವಾಗಿ ನಾವು ಏನು ಒಂದು ಕೋರಿಕೆ ಇಟ್ಟಿದ್ದೀವಿ ಅದು ಪಂಚಾಯಿತಿಗಳು ವಾಪಸ್ ಪಂಚಾಯಿತಿಯಾಗೆ ಉಳಿಬೇಕು. ಚುನಾವಣೆ ಸಮಯ ಹತ್ರ ಬರ್ತಾ ಇದೆ, ಪಂಚಾಯಿತಿ ಚುನಾವಣೆಗಳು ನಿಲ್ಲಬಾರ್ದು, ಮಾಮೂಲಿ ಯಥಾರೀತಿ ಹೇಗಾಗಬೇಕು ಹಾಗಾಗಬೇಕು. ಹಾಗಾಗಿ ತ್ವರಿತವಾಗಿ ಸರ್ಕಾರ ಹಿಂಪಡೆಯುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ವಿ. ಅವರಿಬ್ಬರು ಕೂಡ ಈ ಪ್ರಕ್ರಿಯೆ ಕುರಿತು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ಕಾನೂನು ನೆರವನ್ನು ತಕ್ಕೊಳ್ತೀವಿ. ಕಾನೂನು ಸಚಿವರು ಮತ್ತು ಕಾನೂನಿನ ಸಂಬಂಧಪಟ್ಟಂಥವ್ರ ಜೊತೆ ಮಾತನಾಡಿ ನಾವು ಅದನ್ನು ಹಿಂಪಡೆಯೋದಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದೋ ಅದನ್ನು ಮಾಡೋದಕ್ಕೆ ನಾವು ಹಿಂದೆ ಕೆಲಸವನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಈ ಭರವಸೆಯ ಮಾತು 4 ಪಂಚಾಯಿತಿಗಳ ಪ್ರತಿನಿಧಿಗಳು ಏನಿದ್ದೀವಿ ನಾವು ಕೂಡ ಮಾತನಾಡಿ ಸಮ್ಮತಿಯನ್ನು ಸೂಚಿಸಿದ್ದೀವಿ. ಆದರೆ ಧರಣಿ ನಿಲ್ಲಲ್ಲ, ನಿರಂತರವಾದ ಧರಣಿ ಇರುತ್ತೆ. ನಮ್ಮ ಧರಣಿಯ ಸ್ವರೂಪವನ್ನು ನಾವು ಚೇಂಜ್ ಮಾಡಿದ್ವಿ. ಭಾಳ ಬಿಸಿಯಾದಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ, ಸರ್ಕಾರದ ಲೋಪವನ್ನು ಎತ್ತಿ ಹಿಡಿಯುವ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಈಗ ಸರ್ಕಾರನೇ ಒಪ್ಪಿರೋದ್ರಿಂದ ಈ ಪ್ರಕ್ರಿಯೆಯಿಂದ ನಾವು ವಾಪಸ್ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಾವು
ವೇಗ ಆದಂಥ ಬಿಸಿ ಮುಟ್ಟಿಸುವ ಚಳುವಳಿಯನ್ನು ಸ್ವಲ್ಪ ಮಟ್ಟಿಗೆ ಪೂರ್ಣ ಅಲ್ಲ ತಗ್ಗಿಸಿ ನಿರಂತರ ಹೋರಾಟ ಧರಣಿಯನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ಸರ್ಕಾರ ಒಂದು ನಿಲುವಿಗೆ ಬರಲಿ ಅನ್ನುವ ಒತ್ತಾಯದ ಜೊತೆ ನಾವು ಗ್ರಾಮಸ್ಥರು ಈ ಸಭೆಗೆ ಅಂತಿಮಗೊಳಿಸಿದ್ದೀವಿ. ನಮ್ಮ ಹೋರಾಟದ ಸ್ಥಳಕ್ಕೆ ಉಸ್ತುವಾರಿ ಸಚಿವರೇ ಆಗಲಿ, ಶಾಸಕರೇ ಆಗಲಿ, ಸಂಸದರೇ ಆಗಲಿ, CEO, DC ಅಥವಾ ಇನ್ಯಾರೇ ಆಗಲಿ ನಮ್ಮ ಚಳುವಳಿಯ ಸ್ಥಳಕ್ಕೆ ಬರದೇ ಹೋದದ್ದನ್ನು ಕೂಡ ನಾವು ಗಂಭೀರವಾಗಿ ಈ ಸಭೆಯಲ್ಲಿ ಎತ್ತಿಡಿದಿದ್ದೀವಿ. ವಿರೋಧ ಪಕ್ಷದವರು ಅಥವಾ ಯಾರೇ ಬರಲಿ ಚಳುವಳಿಯ ಸ್ಥಳಕ್ಕೆ ಸರ್ವರಿಗೂ ಅವಕಾಶ ಇದೆ, ಬರೋದಕ್ಕೆ ಬೆಂಬಲ ಕೊಡೋದಕ್ಕೆ ಎಲ್ಲರಿಗೂ ಅದಕ್ಕೆ ಹಕ್ಕಿದೆ, ಅವಕಾಶ ಇದೆ. ಅದನ್ನು ಬೇರೆ ರೂಪದಲ್ಲಿ ನೋಡಬಾರ್ದು. ಇವರಿವರ ಕರ್ತವ್ಯದಲ್ಲಿ ಇವರು ಚಳುವಳಿಯ ಸ್ಥಳಕ್ಕೆ ಬರಬೇಕು. ಇವತ್ತು ಕೂಡ ಇಷ್ಟೊಂದು ಒಂದು ಭರವಸೆ ಮಾತು ಬಂದ ನಂತರ ನೀವು ಬರಲೇಬೇಕು ಧರಣಿ ಸ್ಥಳಕ್ಕೆ ಅಂತೇಳಿ ನಾವು ಆಹ್ವಾನ ಮಾಡಿದ್ವಿ. ಅದು ಅವ್ರ ಕರ್ತವ್ಯ ಕೂಡ, ಅವರ ಜವಾಬ್ದಾರಿ ಕೂಡ. ಇವತ್ತು ಸಮಯದ ಒತ್ತಡ ಇದೆ, ಮತ್ತೊಮ್ಮೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ನಾವಿಲ್ಲಿ ಬಂದಿರೋದು ಕೇವಲ ಒಂದು 30 ಜನ ಅಷ್ಟೇ 4 ಪಂಚಾಯತಿಯಿಂದ. ಆದರೆ ಅಲ್ಲಿ ನಮ್ಮನ್ನು ಕಾಯ್ತಾ ಕುಳಿತಿರೋ 4 ಪಂಚಾಯತಿಗಳ ಸಾವಿರಾರು ಜನ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಏನು ಹೇಳ್ತೀವಿ ಅಂತ ನಮ್ಮ ಮೇಲೂ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಅತಿ ಕಡಿಮೆ ಸಮಯದಲ್ಲಿ ಇದಕ್ಕೆ ಉತ್ತರ ದೊರಕುವಂತಾಗಲಿ, ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಒತ್ತಾಯ ಮಾಡ್ತಾ ನಾವು ಈ ಸಭೆಯನ್ನು ಅಂತಿಮಗೊಳಿಸಿದ್ದೇವೆ. ಮತ್ತು ನಾವು ಒಂದು ಸೆಕೆಂಡ್ ಸಭೆಯಲ್ಲಿ ವತಿಯಿಂದ ಬಂದಿರತಕ್ಕಂಥ 4 ಗ್ರಾಮ ಪಂಚಾಯತಿಗಳಿಂದ ಯಜಮಾನರಾದಂಥ ಶೇಖರ್ ಅವರಿದ್ದಾರೆ, ಹಾಗೆ ಶಂಕರ್ ಇದ್ದಾರೆ, ಹಾಗೆಯೇ ಗ್ರಾಮದ ಮುಖಂಡರುಗಳಾದಂಥ ರೈತ ಚಳವಳಿಯ ನಾನು ಸುನಂದ ಜೈಲ, ಹಾಗೆಯೇ ಶಂಕರ್ GA, ಲಿಂಗಪ್ಪಾಜಿ, GH ವೀರಪ್ಪ ಅವರು, ಹಾಗೆಯೇ ಗುರುವಣ್ಣ ಅವರು, ಮತ್ತು ಇನ್ನಿತರೆ ನಮ್ಮ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯಸ್ಥರುಗಳು ಇಲ್ಲಿದ್ದಾರೆ. ಗೊರವನಹಳ್ಳಿ ಪಂಚಾಯತಿಯಿಂದ ಪ್ರಸನ್ನ ಅವರು, ಉಮೇಶ್ ಅವರು, ಗೌರವ ಬಂದಿದ್ದಾರೆ. ಚಾಮನಹಳ್ಳಿ ಪಂಚಾಯತಿಯಿಂದ ಕೃಷ್ಣ ಅವರು ಮತ್ತು ಶಿವಣ್ಣ ಅವರು ಬಂದಿದ್ದಾರೆ. ಸೋಮನಹಳ್ಳಿಯಿಂದ ರಾಮಕೃಷ್ಣ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಪಂಚಾಯತಿಯಿಂದ ನಾವಿವತ್ತು ಭಾಗವಹಿಸಿದ್ದೀವಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ